ಕನ್ನಡ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ದರ್ಶನ್ ಅವರಿಗೆ ಅವರದ್ದೇ ಫ್ಯಾನ್ ಬೇಸ್ ಇದೆ. ಆ್ಯಂಡ್ ಅವರ ಸಿನಿಮಾಗಳು ಅಂದರೆ ಆಬ್ವಿಯಸ್ಲಿ ಆಡಿಯನ್ಸ್ಗಳು ಥಿಯೇಟರ್ಗಳ ಕಡೆಗೆ ಓಡಿ ಬರ್ತಾರೆ. ಸೊ ದರ್ಶನ್ ಅವರು ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಹಾಗಿದ್ರೆ ಆ ಸಿನಿಮಾಗಳಲ್ಲಿ ಡಿ ಬಾಸ್ ದರ್ಶನ್ ಅವರು ಮಾಡಿದಂತಹ ರೀಮೇಕ್ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ. ಯಾಕೆಂದರೆ ಇದೇ ತರಹದ ಮತ್ತಷ್ಟು ಡಿಸ್ಕಷನ್ ಜೊತೆಗೆ ಭೇಟಿ ಆಗ್ತಿರೋಣ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ. ಅದನ್ನು ಕೂಡ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನನ್ನ ಪ್ರೀತಿಯ ರಾಮು ಇದು 2003ರಲ್ಲಿ ಬಂದ ಸಿನಿಮಾ. 1999ರಲ್ಲಿ ಬಂದ ವಸಂತಿಯಂ ಲಕ್ಷ್ಮೀಯಂ ಪಿನ್ನೆ ಅನ್ನೋ ಸಿನಿಮಾದ ರೀಮೇಕ್ ಸಿನಿಮಾ ಇದು. ಅಣ್ಣಾವ್ರು ಇದು 2003ರಲ್ಲೇ ಬಂದಂಥ ಸಿನಿಮಾ. 1991ರಲ್ಲಿ ತಳಪತಿ ಅನ್ನೋ ತಮಿಳ್ ಸಿನಿಮಾ ಬಂದಿತ್ತು ಆ್ಯಂಡ್ ಅದರದ್ದೇ ರೀಮೇಕ್ ಸಿನಿಮಾ ಇದು. ಅಯ್ಯ ಇದು 2005ರಲ್ಲಿ ಬಂದ ಸಿನಿಮಾ. 2003ರಲ್ಲಿ ಸ್ವಾಮಿ ಅನ್ನೋ ತಮಿಳ್ ಸಿನಿಮಾ ಒಂದು ಬಂದಿತ್ತು ಆ್ಯಂಡ್ ಅದರದ್ದೇ ರೀಮೇಕ್ ಸಿನಿಮಾ ಇದು. ಸ್ವಾಮಿ ಇದು 2005ರಲ್ಲೇ ಬಂದಂಥ ಸಿನಿಮಾ. ಮಧುರೈ ಮತ್ತು ಆಂಜನೇಯ ಅನ್ನೋ 2 ಸಿನಿಮಾಗಳ ರೀಮೇಕ್ ಸಿನಿಮಾ ಇದು. ಮಂಡ್ಯ ಇದು 2006ರಲ್ಲಿ ಬಂದ ಸಿನಿಮಾ. 2004ರಲ್ಲಿ ಬಂದ ಸಾಂಬಾ ಸಿನಿಮಾದ ರೀಮೇಕ್ ಸಿನಿಮಾ ಇದು. ತಂಗಿಗಾಗಿ ಇದು 2006ರಲ್ಲಿ ಬಂದ ಸಿನಿಮಾ. 2005ರಲ್ಲಿ ಬಂದ ತಿರುಪಾಚಿ ಅನ್ನೋ ತಮಿಳ್ ಸಿನಿಮಾದ ರೀಮೇಕ್ ಸಿನಿಮಾ ಇದು. ಅನಾಥರು ಇದು 2007ರಲ್ಲಿ ಬಂದ ಸಿನಿಮಾ. 2003ರಲ್ಲಿ ಬಂದ ಪಿತಾಮಹ ಅನ್ನೋ ಸಿನಿಮಾದ ರೀಮೇಕ್ ಸಿನಿಮಾ ಇದು. ಗಜ ಇದು 2008ರಲ್ಲಿ ಬಂದ ಸಿನಿಮಾ. 2005ರಲ್ಲಿ ಬಂದ ಭದ್ರಾ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಸಿನಿಮಾ ಇದು. ಇಂದ್ರ ಇದು ಕೂಡ 2008ರಲ್ಲೇ ಬಂದಂಥ ಸಿನಿಮಾ. 2003ರಲ್ಲಿ ಮಲಯಾಳಂನ ಅರಸು ಅನ್ನೋ ಸಿನಿಮಾ ಒಂದು ಬಂದಿತ್ತು ಆ್ಯಂಡ್ ಅದರದ್ದೇ ರೀಮೇಕ್ ಸಿನಿಮಾ ಇದು. ಯೋಧ ಇದು 2009ರಲ್ಲಿ ಬಂದ ಸಿನಿಮಾ. 2004ರಲ್ಲಿ ಬಂದಂಥ ಬೋಸ್ ಅನ್ನೋ ಸಿನಿಮಾದ ರೀಮೇಕ್ ಸಿನಿಮಾ ಇದು. ಸ್ನೇಹಾನ ಪ್ರೀತಿನ ಇದು 2007ರಲ್ಲಿ ಬಂದ ಸಿನಿಮಾ. 1997ರಲ್ಲಿ ಬಂದ ಹಿಂದಿ ಭಾಷೆಯ ಇಸ್ಕ್ ಅನ್ನೋ ಸಿನಿಮಾದ ರೀಮೇಕ್ ಸಿನಿಮಾ ಇದು. ಪೊರ್ಕಿ ಇದು 2010ರಲ್ಲಿ ಬಂದ ಸಿನಿಮಾ. 2006ರಲ್ಲಿ ಬಂದ ಪೋಕಿರಿ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಸಿನಿಮಾ ಇದು. ಶೌರ್ಯ ಇದು ಕೂಡ 2010ರಲ್ಲಿ ಬಂದ ಸಿನಿಮಾ. 2008ರಲ್ಲಿ ಬಂದ ಶೌರ್ಯಂ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಸಿನಿಮಾ ಇದು. ಪ್ರಿನ್ಸ್ ಇದು 2011ರಲ್ಲಿ ಬಂದ ಸಿನಿಮಾ. 2006ರಲ್ಲಿ ಬಂದ ಶಾಕ್ ಅನ್ನೋ ತೆಲುಗು ಸಿನಿಮಾದ ರೀಮೇಕ್ ಸಿನಿಮಾ ಇದು. ಚಿಂಗಾರಿ ಇದು 2012ರಲ್ಲಿ ಬಂದ ಸಿನಿಮಾ. 2008ರಲ್ಲಿ ಬಂದ ಟೇಕನ್ ಅನ್ನೋ ಫ್ರೆಂಚ್ ಭಾಷೆಯ ಸಿನಿಮಾದ ರೀಮೇಕ್ ಸಿನಿಮಾ ಇದು. ಬುಲ್ಬುಲ್ ಇದು 2013ರಲ್ಲಿ ಬಂದ ಸಿನಿಮಾ. 2010ರಲ್ಲಿ ಬಂದ ತೆಲುಗು ಭಾಷೆಯ ಡಾರ್ಲಿಂಗ್ ಸಿನಿಮಾದ ರೀಮೇಕ್ ಸಿನಿಮಾ ಇದು. ಬೃಂದಾವನ ಇದು 2013ರಲ್ಲೇ ಬಂದಂಥ ಸಿನಿಮಾ. 2010ರಲ್ಲಿ ಬಂದ ಬೃಂದಾವನಂ ಅನ್ನೋ ತೆಲುಗು ಭಾಷೆಯ ಸಿನಿಮಾದ ರೀಮೇಕ್ ಸಿನಿಮಾ ಇದು. ಒಡೆಯ ಇದು 2019ರಲ್ಲಿ ಬಂದಂಥ ಸಿನಿಮಾ. 2014ರಲ್ಲಿ ಬಂದ ವೀರಂ ಅನ್ನೋ ತಮಿಳು ಭಾಷೆಯ ಸಿನಿಮಾದ ರೀಮೇಕ್ ಸಿನಿಮಾ ಇದು. ಸೊ ಇವಿಷ್ಟು ಡಿ ಬಾಸ್ ದರ್ಶನ್ ಅವರು ಬೇರೆ ಸಿನಿಮಾಗಳಿಂದ ರೀಮೇಕ್ ಮಾಡಿರುವಂಥ ಸಿನಿಮಾಗಳು. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕೆಳಗಡೆ ಬರೆದು ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಸ್ ಯೂಶ್ವಲಿ ಸಿಗ್ತಾ ಇರೋಣ.